ಈ ನಮ್ಮ ಭಾರತ ಅಮೆರಿಕ ಕ್ಲೋಸ್ ಫ್ರೆಂಡ್ಸ್ ಅನ್ನೋದು ಇದೆಲ್ಲ ಸುಳ್ಳು ಗುರು. ಯಾಕಂತಂದ್ರೆ ಸಿಂಪಲ್ ಆಗಿ ಡೇಟಾ ನೋಡಿ. ಲಾಸ್ಟ್ ಒಂದೇ ಒಂದು ವರ್ಷದಲ್ಲಿ ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಬರೋಬ್ಬರಿ 10-11% ಡಿಪ್ರಿಶಿಯೇಟ್ ಆಗಿದೆ. ಸೇಮ್ ಇದೇ ಟೈಮಲ್ಲಿ ಜಪಾನ್ನ ಕರೆನ್ಸಿ ಯೆನ್ ಡಾಲರ್ ವಿರುದ್ಧ ಬರೋಬ್ಬರಿ 7.5% ಇಂದ 8% ಡಿಪ್ರಿಶಿಯೇಟ್ ಆಗಿದೆ. ಇವೆರಡು ಡೇಟಾನ ನೀವು ಕ್ಲೋಸ್ಲಿ ಅಬ್ಸರ್ವ್ ಮಾಡಿದ್ರೆ ಒಂದು ಫ್ಯಾಕ್ಟರ್ ಗೊತ್ತಾಗುತ್ತೆ. ಏನಂದ್ರೆ ನಮ್ಮ ಭಾರತದ ರೂಪಿ ಡಾಲರ್ ವಿರುದ್ಧ ಡಿಪ್ರಿಶಿಯೇಟ್ ಆದ್ರೆ ಜಗತ್ತಿನಲ್ಲಿ ಯಾರು ಕೂಡ ಕೇರ್ ಮಾಡಲ್ಲ, ಬಟ್ ಇದರಿಂದ ನಮಗೆ ನಿಮ್ಗೆ ಈಸಿಲಿ ಎಫೆಕ್ಟ್ ಆಗುತ್ತೆ. ಬಟ್ ಅದೇ ಜಪಾನ್ ಕರೆನ್ಸಿ ಯೆನ್ ಡಾಲರ್ ವಿರುದ್ಧ ಏನಾದ್ರು ಡಿಪ್ರಿಶಿಯೇಟ್ ಆದ್ರೆ ಗೆ ಜಾಸ್ತಿ ಪೇನ್ ಆಗುತ್ತೆ. US ಯಾವ ಕೆಲಸ ಮಾಡೋದಕ್ಕಾದ್ರೂ ಕೂಡ ರೆಡಿ ಆಗುತ್ತೆ. ಯಾಕಂತ ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಇದೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಈಗ ಜಪಾನ್ ಕರೆನ್ಸಿ ಡಾಲರ್ ವಿರುದ್ಧ ಜಾಸ್ತಿ ಡಿಪ್ರಿಶಿಯೇಟ್ ಆದ್ರೆ ಏನಾಗುತ್ತೆ ಹೇಳಿ? ಜಸ್ಟ್ ಲೈಕ್ ನಮ್ಮ ಭಾರತದ ರೂಪಿ ಯಾವಾಗ ಜಾಸ್ತಿ ಡಿಪ್ರಿಶಿಯೇಟ್ ಆಗುತ್ತಲ್ವಾ, ಅವಾಗ ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೇಷನ್ ಆಗೋ ತರ ಜಪಾನ್ ನಲ್ಲೂ ಕೂಡ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಈಗ ಯಾವುದೇ ಒಂದು ಕಂಟ್ರಿನಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆದ್ರೆ ಆ ದೇಶದ ಸೆಂಟ್ರಲ್ ಬ್ಯಾಂಕ್ಗಳು ಏನ್ ಮಾಡ್ತಾವೆ ಹೇಳಿ? ಒಂದು ಇಂಟ್ರೆಸ್ಟ್ ರೇಟ್ ನ ಜಾಸ್ತಿ ಮಾಡಬೇಕು, ಇಲ್ಲ ಜಪಾನ್ ಡಾಲರ್ ನ ಸೆಲ್ ಮಾಡಿ ಯೆನ್ನ ಬೈ ಮಾಡೋದ್ರಿಂದ ಆ ದೇಶದ ಕರೆನ್ಸಿ ಸ್ಟ್ರಾಂಗ್ ಆಗುತ್ತೆ. ಇಲ್ಲಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದ್ರೆ ಜಪಾನ್ ಹತ್ರ ಏನ್ ಡಾಲರ್ ಇದೆಯಲ್ವಾ, ಆ ಎಲ್ಲಾ ಡಾಲರ್ ಕೂಡ US ಬಾಂಡ್ ಟ್ರೆಜರಿ ರೂಪದಲ್ಲಿದೆ. ಅಂದ್ರೆ US ಗವರ್ಮೆಂಟ್ ಗೆ ಸಾಲ ಕೊಟ್ಟಿದೆ. ಎಷ್ಟು ಕೊಟ್ಟಿದೆ ಅಂತಂದ್ರೆ ಬರೋಬ್ಬರಿ $1.4 ಟ್ರಿಲಿಯನ್ ಅಷ್ಟು ಸಾಲ ಕೊಟ್ಟಿದೆ. ಅದೆಲ್ಲನೂ ಕೂಡ US ಬಾಂಡ್ ಟ್ರೆಜರಿ ರೂಪದಲ್ಲಿದೆ. ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರಬಹುದು, US ಬರೋಬ್ಬರಿ $40 ಟ್ರಿಲಿಯನ್ ಸಾಲ ಇದೆ. US ಪ್ರತಿ ವರ್ಷ ಈ ಸಾಲಕ್ಕೆ ಬಡ್ಡಿ ಕಟ್ಟಕೆನೆ $1.5 ಟ್ರಿಲಿಯನ್ ಖರ್ಚು ಮಾಡುತ್ತೆ. ಒಂದ್ ವೇಳೆ ಈಗ ಜಪಾನ್ ಏನಾದ್ರು ಈ ಟ್ರೆಜರಿನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ US ನಲ್ಲಿ ಬಾಂಡ್ ಈಲ್ಡ್ ಮತ್ತೆ ಜಾಸ್ತಿ ಆಗುತ್ತೆ. US ಅಲ್ಲಿ ಏನಾದ್ರು ಬಾಂಡ್ ಈಲ್ಡ್ ಮತ್ತೆ ಜಾಸ್ತಿ ಆದ್ರೆ US ಏನೀಗ ಇಂಟ್ರೆಸ್ಟ್ ಕಟ್ಟೋದಕ್ಕೆ ಪ್ರತಿ ವರ್ಷ $1.5 ಟ್ರಿಲಿಯನ್ ಖರ್ಚು ಮಾಡ್ತಿದೆಯಲ್ವಾ, ಇದು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಇದರಿಂದ US ಮತ್ತೆ ಜಾಸ್ತಿ ದುಡ್ಡನ್ನ ಈ ಸಾಲಕ್ಕೆ ಬಡ್ಡಿ ಕಟ್ಟಕ್ಕೆ ಸ್ಪೆಂಡ್ ಮಾಡ್ಬೇಕಾಗತ್ತೆ. ಅದಕ್ಕೆ US ಏನ್ ಮಾಡ್ತಿದೆ ಅಂತಂದ್ರೆ ಈ ಜಪಾನ್ ನ ಯೆನ್ ಕರೆನ್ಸಿಯನ್ನ ಸ್ಟ್ರಾಂಗ್ ಮಾಡೋದಕ್ಕೋಸ್ಕರ ಡೈರೆಕ್ಟ್ ಆಗಿ ಅದೇ ಇನ್ವಾಲ್ವ್ಮೆಂಟ್ ನ ತೋರಿಸಿ ಈ ಯೆನ್ ಕರೆನ್ಸಿಯನ್ನ ಬೈ ಮಾಡ್ತಿದೆ. ಹೆಂಗ್ ಸ್ಟ್ರಾಂಗ್ ಮಾಡ್ತಿದೆ? ಡೈರೆಕ್ಟ್ ನ ಡಾಲರ್ ನ ಸೆಲ್ ಮಾಡಿ ಸ್ಟ್ರಾಂಗ್ ಮಾಡ್ತಿಲ್ಲ, ಯೂರೋನ ಸೆಲ್ ಮಾಡ್ಬಿಟ್ಟು ಈ ಯೆನ್ ಅನ್ನ ಸ್ಟ್ರಾಂಗ್ ಮಾಡ್ತಿದೆ. ಹೆಂಗಂದ್ರೆ US ಯೂರೋನ ಯೂಸ್ ಮಾಡ್ಕೊಂಡು ಜಪಾನ್ ನಲ್ಲಿರೋ ಬಾಂಡ್ ನ ಬೈ ಮಾಡ್ತಿದೆ. ಯಾಕಂತಂದ್ರೆ ಜಪಾನ್ US ಅಲ್ಲಿರೋ ಬಾಂಡ್ ನ ಸೆಲ್ ಮಾಡಬಾರ್ದು ಅಂತೇಳಿ. ಇಟ್ಸ್ ಜಸ್ಟ್ ಲೈಕ್ ಯು ಸ್ಕ್ರಾಚ್ ಮೈ ಬ್ಯಾಕ್ ಅಂಡ್ ಐ ವಿಲ್ ಸ್ಕ್ರಾಚ್ ಯುವರ್ಸ್ ಅನ್ನೋ ತರ. ಸೊ ಮಾರಲ್ ಆಫ್ ದಿ ಸ್ಟೋರಿ ಏನಂತಂದ್ರೆ, ನೀನೇನಾದ್ರೂ US ಎಕಾನಮಿಗೆ ತೊಂದರೆ ಆಗೋ ರೀತಿ ಏನಾದ್ರು ಮಾಡ್ತಿದ್ಯಾ ಅಂತಂದ್ರೆ ಒಂದು ನಿನ್ನನ್ನ ಅವ್ರನ್ನ ಮಿತ್ರನಾಗಿ ಮಾಡ್ಕೊಳ್ಳುತ್ತೆ, ಇಲ್ಲ ನಿನ್ನನ್ನ ಶತ್ರುವಾಗಿ ಮಾಡಕ್ಕೆ ಪ್ರಯತ್ನ ಪಡುತ್ತೆ. ಜಸ್ಟ್ ಲೈಕ್ ಜಪಾನ್ ಕೇಸಲ್ಲಿ ಜಪಾನ್ ನ ಮಿತ್ರನಾಗಕ್ಕೆ US ಟ್ರೈ ಮಾಡ್ತಿದೆ.